ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಾವು ಆಹಾರಕ್ಕೆ ಅಂತ ಬೆಳೆಯುವಂಥ ಸಸ್ಯಗಳು ಯಾವುದು ಕಾಡಲ್ಲಿ ಸಿಗೋದಿಲ್ಲ. ಈ ಸಸ್ಯಗಳು ಹೇಗೆ ಮನುಷ್ಯನಿಗೆ ಸಿಕ್ಕಿದ್ವು ಅಂತ ನೋಡೋಣ ಬನ್ನಿ. ನಾವು ಈ ವಿಷಯನೆಲ್ಲ ತಿಳ್ಕೊಬೇಕು ಅಂದರೆ ಅಂದಾಜು ಒಂದು 10,000 ವರ್ಷ ಹಿಂದೆ ಹೋಗಬೇಕಾಗುತ್ತೆ. ಆವಾಗಿನ ಟೈಮಲ್ಲಿ ಮನುಷ್ಯನಿಗೆ ಡೈಲಿ ಏನು ತಿನ್ನಬೇಕು ಅಂತ ಡಿಸೈಡ್ ಮಾಡುವಷ್ಟು ಲಕ್ಸುರಿ ಇರಲಿಲ್ಲ. ಅಂದರೆ ಬೇಟೆಯಾಡಿ ಮಾಂಸ ತರಬೇಕು ಅಥವಾ ಗೆಡ್ಡೆ ಗೆಣಸು ಹಲವು ತರಹದ ಕಾಳುಗಳು ಇದನ್ನೆಲ್ಲ ಕೂಡಾಕಿ ಸೇವಿಸಬೇಕು. ಏನು ಸಿಗಲಿಲ್ಲ ಅಂದರೆ ಉಪವಾಸ ಇರಬೇಕು. ಜನಗಳು ಸಣ್ಣ ಸಣ್ಣ ಗುಂಪಲ್ಲಿರೋರು ಒಂದೇ ಜಾಗದಲ್ಲಿ ಇರ್ತಿರ್ಲಿಲ್ಲ. ಆಹಾರ ಹುಡಿಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ರು. ಯಾಕಂದರೆ ಇದ್ದಿದ್ದು ಎರಡೇ ದಾರಿ, ಒಂದು ಬೇಟೆ ಆಡಬೇಕು ಅಥವಾ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಇವನ್ನ ಹುಡುಕ್ಬೇಕು. ಸಿಕ್ಕಿದ್ದನ್ನು ತಿನ್ನಬೇಕು. ಡೈಲಿ ಲೈಫ್ ತುಂಬ ಚಾಲೆಂಜಿಂಗು. ಫುಡ್ ಗ್ಯಾರಂಟಿ ಇಲ್ಲ, ವೆದರ್ ಪ್ರಾಬ್ಲಮ್, ವೈಲ್ಡ್ ಅನಿಮಲ್ಸ್ಗಳ ಕಾಟ, ಇನ್ನು ಬೇಟೆ ಆಡಬೇಕಾದ್ರೆ ಬಾಡಿಗೆ ಇಂಜುರಿಗಳು. ಪ್ರಾಣಿಗಳನ್ನು ಬೇಟೆ ಆಡೋದಕ್ಕೆ ಅವರು ಫುಟ್ ಪ್ರಿಂಟ್, ಸ್ಮೆಲ್, ಸೌಂಡ್ ಎಲ್ಲವನ್ನೂ ನೋಡಿಕೊಂಡು 10-20 ಕಿಲೋಮೀಟ್ರು ಡೈಲಿ ಹೋಗಬೇಕಾಗೋದು. ಇನ್ನು ಹಣ್ಣು ಕಾಳುಗಳ ವಿಚಾರಕ್ಕೆ ಬಂದರೆ ಯಾವುದು ಪಾಯ್ಸನಸ್, ಯಾವುದನ್ನ ತಿನ್ಬೋದು, ಇವೆರಡನ್ನು ಕಂಡಿಡ್ಕೋಬೇಕು. ಇನ್ನು ಗುಂಪಿಗೆ ವಾಪಸ್ ಬಂದು ತಂದ ಆಹಾರನ ಎಲ್ಲರಿಗೂ ಶೇರ್ ಮಾಡಬೇಕು. 70-80 ಭಾಗ ಸಸ್ಯದಿಂದಲೇ ಆಹಾರ ಬರ್ತಿದ್ದು. ದೊಡ್ಡ ಪ್ರಾಣಿಗಳು ಸಿಗ್ತಾ ಇದ್ದಿದ್ದು ಕಮ್ಮಿ, ಚಿಕ್ಕ ಪ್ರಾಣಿಗಳು ಸಹಜವಾಗಿ ಸಿಗ್ತಿದ್ವು. ಒಂದಿನ ತುಂಬ ಆಹಾರ ಸಿಕ್ಕಿದ್ರೆ ಇನ್ನೊಂದಿನ ಏನೂ ಇಲ್ಲ. ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಬಂದರೆ 20-35ವರೆಗೂ ಇರೋದು. ಹೀಗೆಲ್ಲ ಇರೋಂಥ ಟೈಮ್ನಲ್ಲಿ ಹೇಗೆ ಫಾರ್ಮಿಂಗ್ನ ಕಂಡುಕೊಂಡ್ರು ಅಂತ ನೋಡೋಣ ಬನ್ನಿ. ಹ್ಯೂಮನ್ಸ್ ಆಲ್ರೆಡಿ ಕಾಳುಗಳನ್ನು ಬಳಸ್ತಾ ಇದ್ರು, ಫಾರ್ಮಿಂಗ್ ಇಂದು ಕಲ್ತಿರ್ಲಿಲ್ಲ. ಅಂದರೆ ಅದನ್ನು ಯೂಸ್ ಮಾಡ್ತಿದ್ರು, ಆಹಾರಕ್ಕೋಸ್ಕರ ಬಳಸ್ತಿದ್ರು. ಅದನ್ನು ಬೆಳೆಯೋದನ್ನ ಇನ್ನೂ ಶುರು ಮಾಡಿರಲಿಲ್ಲ ಅಷ್ಟೇ. ಕಾಡು ಅಕ್ಕಿ, ಕಾಳು ಜೋಳ ಇವನ್ನೆಲ್ಲ ಕಲೆಕ್ಟ್ ಮಾಡಿ ಗುಂಪಿಗೆ ತರಬೇಕಾದ್ರೆ ಕೆಲವು ಕಾಳುಗಳು ನೆಲಕ್ಕೆ ಬಿದ್ದಿರೋವು. ಅಂದರೆ ಕಾಡಿನ ಗೋಧಿ ನೆಲಕ್ಕೆ ಬಿದ್ದರೆ ಆಯ್ಕೊಳ್ಳೋದು ಕಷ್ಟ. ಅಂದರೆ ಕಾಡಿನ ಗೋಧಿ ಅದು ತುಂಬ ಚಿಕ್ಕ ಇರುತ್ತೆ ಸೈಜಲ್ಲಿ, ಆಯ್ಕೊಂಡು ಎತ್ಕೊಳ್ಳೋದಕ್ಕಾಗೋದಿಲ್ಲ. ಹೀಗೆ ಬಿದ್ದಿರೋಂಥ ಕಾಳುಗಳು ಮತ್ತು ಗಿಡದ ಹತ್ರ ಬಿದ್ದಂಥ ಕಾಳುಗಳು ಮತ್ತೆ ಹುಟ್ಟೋದನ್ನು ಹ್ಯೂಮನ್ಸ್ ಅಬ್ಸರ್ವ್ ಮಾಡಿದರು. ಅಂದರೆ ತಾವು ಮತ್ತೆ ಆ ಜಾಗಕ್ಕೆ ಹೋದಾಗ ಮತ್ತೆ ಹೊಸ ಗಿಡಗಳು ಹುಟ್ಟೋದನ್ನು ನೋಡಿದರು. ಇದನ್ನು ನೋಡಿ ಅವ್ರು ಕಂಡುಕೊಂಡಿದ್ದೇನು ಅಂದರೆ ಈ ಥರನೇ ನಾವೇನಕ್ಕೆ ಕಾಳುಗಳನ್ನು ಹರಡಬಾರ್ದು ನೆಲದ ಮೇಲೆ ಅಂತ ಅದನ್ನು ಟ್ರೈ ಮಾಡಿದರು. ನೆಲದ ಮೇಲೆ ಕಾಳುಗಳನ್ನು ತಾವೇ ಹರಡಿದ್ರು. ಅದಾದ ನಂತರ ಗಿಡಗಳು ಹುಟ್ಟಿದ್ವು. ಕೆಲವು ಗಿಡಗಳು ತುಂಬ ಚೆನ್ನಾಗಿ ಬಂದವು, ಕೆಲವು ಕಾಳುಗಳು ದಪ್ಪ ಬರ್ತಿದ್ವು, ರುಚಿ ಚೆನ್ನಾಗಿರ್ತಿದ್ವು. ಇಂಥವನ್ನೇ ಕಾಳುಗಳನ್ನು ತೆಗೆದು ಮತ್ತೆ ಪ್ಲಾಂಟ್ ಮಾಡ್ತಿದ್ರು. ತಾವು ಪ್ಲಾಂಟ್ ಮಾಡಿದ್ರಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಯಾವ ಗಿಡ ಬರ್ತಿದ್ವು ಅವನ್ನ ರೀಪ್ಲಾಂಟ್ ಮಾಡ್ತಿದ್ರು. ಅಂದರೆ ಅದ್ರ ಕಾಳುಗಳನ್ನು ತೆಗೆದು ಮತ್ತೆ ಸೀಡಾಗಿ ಯೂಸ್ ಮಾಡ್ತಿದ್ರು. ಹೀಗೆ ಮಾಡ್ತಾ ಬಂದು ಒಳ್ಳೆ ಕಾಳುಗಳ ಸೆಲೆಕ್ಷನಿಂದ ಮಾಡರ್ನ್ ಸಸ್ಯಗಳು ಬಂದವು. ಸೊ ಇವಾಗ ನೀವು ನನ್ನ ಕೇಳ್ಬೋದು, ಅವರು ಅದನ್ನೇ ಅಲ್ವಾ ಮಾಡಿದ್ದು, ಮಾಡಿಫಿಕೇಶನ್ ಏನಕ್ಕೆ ಮಾಡಿಫೈ ಮಾಡಬಾರ್ದು ಅಂತ ಕೇಳ್ತಾರೆ. ಇಲ್ಲೇ ಬರೋದು ಟ್ರೆಡಿಷನಲ್ ಮಾಡಿಫಿಕೇಶನ್ ಮತ್ತೆ ಮಾಡರ್ನ್ ಮಾಡಿಫಿಕೇಶನ್ ಅಂತ. ಟ್ರೆಡಿಷನಲ್ ಮಾಡಿಫಿಕೇಶನ್ನಲ್ಲಿ ಅದು ನ್ಯಾಚುರಲಿ ನಡೀತಿದ್ದಂಥ ಒಳ್ಳೆ ಸಸ್ಯಗಳು ಬರ್ತಿದ್ವು, ಅದ್ರ ಕಾಳುಗಳನ್ನ ತೆಗೆದು ಮತ್ತೆ ಭೂಮಿಗೆ ಹಾಕ್ತಿದ್ರು. ಮಾಡರ್ನ್ ಮಾಡಿಫಿಕೇಶನ್ ಏನು ಅಂದರೆ ಜೆನೆಟಿಕಲಿ ಇಂಜಿನಿಯರಿಂಗ್, ಅದರ DNA ಮಾಡಿಫೈ ಮಾಡೋದು. ಟ್ರೆಡಿಷನಲ್ ಮಾಡಿಫಿಕೇಶನ್ ಏನು ಅಂದರೆ ಅದು ತುಂಬ ಸ್ಲೋ ಪ್ರೋಸೆಸ್, ನ್ಯಾಚುರಲ್ ಪ್ರೋಸೆಸ್, ಅದು 100-1000 ವರ್ಷ ತಗೊಳ್ತಿತ್ತು. ಮಾಡರ್ನ್ ಮಾಡಿಫಿಕೇಶನ್ ಹಂಗಲ್ಲ, ಲ್ಯಾಬ್ನಲ್ಲಿ ಎಲ್ಲ ಚೇಂಜ್ ಆಗೋದು. ಇದು ಫಾಸ್ಟ್ ಇರುತ್ತೆ, ಲ್ಯಾಬ್ ಬೇಸ್ಡ್, ಪ್ರಿಸೈಸ್ ಆಗಿರುತ್ತೆ, ತುಂಬ ಪವರ್ಫುಲ್ ಇರುತ್ತೆ. ನ್ಯಾಚುರಲ್ ಸೆಲೆಕ್ಷನ್ ಏನಿದೆ ಇದನ್ನ ಬೈಪಾಸ್ ಮಾಡುತ್ತೆ. ಮೇಯ್ನ್ ಆಗಿ ಇದು ನ್ಯಾಚುರಲ್ ಅಲ್ಲ, ಹಾಗಾಗಿ ಇದನ್ನ ಡೇಂಜರಸ್ ಅನ್ನೋದು. ಟ್ರೆಡಿಷನಲ್ ಮಾಡಿಫಿಕೇಶನ್ನ ಫಾರ್ಮರ್ಸ್ ಕಂಟ್ರೋಲ್ ಮಾಡಿದರೆ ಮಾಡರ್ನ್ ಮಾಡಿಫಿಕೇಶನ್ನ ಕಾರ್ಪೊರೇಟ್ ಕಂಪ್ನಿಗಳು ಕಂಟ್ರೋಲ್ ಮಾಡ್ತಾರೆ. ಪ್ರಾಬ್ಲಮ್ ಇರೋದು ಇಲ್ಲಿ. ನಿಮಗೆ ಈ ವಿಡಿಯೋದಲ್ಲಿ ಆನ್ ದಿ ಸರ್ಫೇಸ್ ವಿಷಯಗಳನ್ನ ತಿಳಿಸೋದು ನನ್ನ ಗುರಿಯಾಗಿತ್ತು. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹೇಳಿದ್ದೀನಿ.